ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿರೋ ಹೊಸ ಕೊರೋನಾ ಬಗ್ಗೆ ಜಯದೇವ ಹೃದ್ರೋಗ ಸಂಸ್ಥೆಯ ಡಾಕ್ಟರ್ ಮಂಜುನಾಥ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ವೈರಸ್ ಬಿಹೇವಿಯರ್ ಅಂದರೆ ನ್ಯಾಚುರಲ್ ಬಿಹೇವಿಯರ್ ಆಫ್ ಎನಿ ವೈರಸಸ್, ಇನ್ಫ್ಲುಯೆಂಜಾ ವೈರಸ್ ಆಗ್ಬೋದು ಅಥವಾ ಇತರ ವೈರಸ್, ಅದು ತಗೊಂಡ್ರೆ ಯಾವುದಾದ್ರೂ ಒಂದು ಹೊಸ ವೈರಸ್ಸು ಬಂದಂಥ ಸಂದರ್ಭದಲ್ಲಿ 6 ತಿಂಗಳು ಅಥವಾ 1 ವರ್ಷದಲ್ಲಿ ಅದರ ಸ್ವರೂಪ ಬದಲಾಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಮ್ಯೂಟೇಷನ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ರೂಪಾಂತರ ಅಂತ ಹೇಳ್ತೇವೆ. ಇದು ಇಟ್ ಈಸ್ ನಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಇದು ಸ್ವಾಭಾವಿಕವಾಗಿ ವೈರಾಣುಗಳಲ್ಲಿ ಆಗತಕ್ಕಂಥ ಇದು ಒಂದು ಬದಲಾವಣೆ ಅಥವಾ ರೂಪಾಂತರ. ಅಂದರೆ ಇದು ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಇಂಗ್ಲೆಂಡಲ್ಲಿ ಮತ್ತು ಇತರ ಐರೋಪ್ಯ ದೇಶಗಳಾದಂಥ ನೆದರ್ಲ್ಯಾಂಡ್ ಆಗ್ಬೋದು, ಡೆನ್ಮಾರ್ಕ್ ಆಗ್ಬೋದು, ಅಲ್ಲಿ ಈ ಹೊಸ ವೈರಸ್ ಸ್ಟ್ರೇನು ಅಲ್ಲಿ ಪತ್ತೆಯಾಗಿದೆ ಮತ್ತು ಅದರಿಂದ ಹಲವಾರು ಜನರಿಗೆ ಸೋಂಕು ಆಗಿರೋದು ನಿಜ. ಆದರೆ ಇದರದ್ದು ತೀವ್ರತೆ ಬಗ್ಗೆ ಅಥವಾ ಇದು ಏನು ವಿರುಲೆಂಟಾ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆತಂಕ ಇದೆ. ಇವಾಗ ಏನು ಇದರಿಂದ ಜಾಸ್ತಿ ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ತುಂಬ ಗಡಿಬಿಡಿ ಇದೆ ಮನಸ್ಸಲ್ಲಿ. ಇದು ಹರಡುವಿಕೆ ಇದರಲ್ಲಿ ಜಾಸ್ತಿ ಅಂತ ಈಗ ಮಾಹಿತಿ ಇದೆ. ಅಂದರೆ ಇಂದಿನ ವೈರಸ್ಗೆ ಹೋಲಿಕೆ ಮಾಡಿದರೆ ಈ ಹೊಸ ಈ ರೂಪಾಂತರ ಆಗಿರತಕ್ಕಂಥ ವೈರಾಣು ಅದರದ್ದು ಹರಡುವಿಕೆ 1.7 ಟೈಮ್ಸ್ ಜಾಸ್ತಿ ಇದೆ. ಆದರೆ ಅದರದ್ದು ತೀವ್ರತೆ ಹಳೆ ವೈರಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ.